ಓಂ ಶಾಂತಿ. ತಮ್ಮ ಸಂಪೂರ್ಣ ಪವಿತ್ರ ಸ್ವರೂಪವನ್ನು ಇಮರ್ಜ್ ಮಾಡಿಕೊಂಡು ಈ ಜಗತ್ತಿನ ಸರ್ವ ಮಾತುಗಳಿಂದ ಪರೆಯಾಗಿ ತಮ್ಮ ಮೂಲ ಪರಮಸತ್ಯದ ಸ್ಮೃತಿಯಲ್ಲಿ ಸ್ಥಿತವಾಗಿ ಬಿಡಿ. ಭಗವಂತನ ಸತ್ಯ ಜ್ಞಾನದಿಂದ ನನಗೆ ಸತ್ಯ ದರ್ಶನವಾಗಿದೆ. ನಾನು ಈ ಪತಿತ ಜಗತ್ತಿನಿಂದ, ಪತಿತ ಮಾತುಗಳಿಂದ ಹಾಗೂ ಪತಿತ ಕರ್ಮಗಳಿಂದಲೂ ಸಹ ಸದಾ ಮುಕ್ತವಾಗಿದ್ದೇನೆ. ನಾನು ಆತ್ಮ, ಸಂಪೂರ್ಣ ಪವಿತ್ರ ಹಾಗೂ ಸಂಪೂರ್ಣ ಬಾಪ್ ಸಮಾನಾಗಿದ್ದೇನೆ. ಆದರೆ ನನ್ನ ಆತ್ಮನಿಗೆ ಪಾತ್ರ ಮಾಡುವುದಕ್ಕಾಗಿ ಸಿಕ್ಕಿರುವಂತಹ ಈ ಶರೀರವು ಪತಿತವಾಗಿದೆ. ಪ್ರಪಂಚವೂ ಸಹ ಪತಿತವಾಗಿದೆ. ಮನುಷ್ಯ ಜೀವನದಲ್ಲಿ ಯಾವಾಗ ನಾನು ದೇಹ ಭಾನದಲ್ಲಿ ಮುಳುಗಿದ್ದೆ, ದೇಹದ ಎಲ್ಲ ಪತಿತ ಕರ್ಮಗಳನ್ನು ನಾನೇ ಮಾಡುತ್ತಿರುವೆನೆಂಬ ಅನುಭವ ಮಾಡುತ್ತಿದ್ದೆ. ರೋಲ್ನ ಮೂಲಕ ಆಗುತ್ತಿರುವ ಎಲ್ಲ ವಿಕರ್ಮಗಳನ್ನು ಇವೆಲ್ಲ ನಾನು ಮಾಡಿದ ವಿಕರ್ಮಗಳೆಂದು ನಾನು ಅಜ್ಞಾನದಲ್ಲಿ ಮುಳುಗಿದ್ದೆ. ಏನೆಲ್ಲ ಒಳ್ಳೆಯ ಕರ್ಮಗಳು ಈ ರೋಲ್ನ ಮೂಲಕ ಆಗುತ್ತಿದ್ದವೋ ಅವೆಲ್ಲವುಗಳನ್ನೂ ಸಹ ನಾನೇ ಮಾಡಿರುವುದೆಂಬ ಅಭಿಮಾನದಲ್ಲಿ ಮುಳುಗಿರುತ್ತಿದ್ದೆ. ನನಗೀಗ ಅರ್ಥವಾಗಿದೆ, ನಾನು ಅಕರ್ತ, ಅವಿನಾಶಿ, ಈ ಜಗತ್ತಿನಿಂದ ಪರೆಯಾಗಿರುವಂತಹ ರೋಲ್ನಿಂದಲೂ ಕೂಡ ಸದಾ ಪರೆ, ಸದಾ ನ್ಯಾರ ಆಗಿರುವಂತಹ ಸತ್ಯ ಆತ್ಮ. ನಾನು ಪವಿತ್ರ ಆತ್ಮ. ಇದು ನನ್ನ ಅನಾದಿ ಗುಣ, ಆದಿಗುಣವೂ ಆಗಿದೆ. ಈ ಪಾತ್ರದ ಮನಸ್ಸು ಯಾವಾಗ ಅಜ್ಞಾನ ಕಾಲದಲ್ಲಿ ಮುಳುಗಿ ಹೋಗಿತ್ತೋ, ಅನ್ಯರು ಮಾಡುವ ತಪ್ಪು ಕರ್ಮಗಳನ್ನು, ರೋಲ್ನ ಮೂಲಕ ಆಗುವಂತಹ ಪತಿತ ಕರ್ಮಗಳನ್ನು ನೋಡುತ್ತಾ ನೋಡುತ್ತಾ ಇವರೆಲ್ಲರನ್ನ ಪತಿತರು ಎಂದು ಭಾವಿಸುತ್ತಾ ಬಂದೆ. ನನ್ನನ್ನು ನಾನು ಪತಿತ, ಕಾಮಿ, ಕ್ರೋಧಿ ಎಂಬ ಬಿರುದನ್ನು ಕೊಡ್ತಾ ಸಂಪೂರ್ಣ ಅಜ್ಞಾನದಲ್ಲಿ ಮುಳುಗಿ ಹೋಗಿದ್ದೆ. ಜ್ಞಾನ ಸೂರ್ಯ ಸ್ವಯಂ ಪರಮಾತ್ಮನ ದರ್ಶನದಿಂದ ನನಗೆ ಸತ್ಯ ಜ್ಞಾನದ ಪ್ರಕಾಶವು ಪ್ರಾಪ್ತವಾಗಿದೆ. ನನಗೀಗ ತಿಳಿದಿದೆ, ಪ್ರತಿಯೊಬ್ಬ ಆತ್ಮರೂ ಸಹ ಮೂಲ ರೂಪದಲ್ಲಿ ತಂದೆಯ ಸಮಾನ ಸಂಪೂರ್ಣ ಪವಿತ್ರರಾಗಿದ್ದಾರೆ. ಅವರೆಲ್ಲರಿಗೂ ಸಿಕ್ಕಿರುವ ಪಾತ್ರವು ಕೇವಲ ಡ್ರಾಮಾದ ಸ್ಕ್ರಿಪ್ಟ್ನ ಅನುಸಾರ ಪ್ರಾಪ್ತವಾಗಿದೆ. ಇಲ್ಲಿರುವ ಎಲ್ಲ ಪಾತ್ರಧಾರಿಗಳು ಸೂತ್ರಧಾರನ ಸೂತ್ರದ ಗೊಂಬೆಗಳಾಗಿದ್ದಾರೆ. ಆ ಗೊಂಬೆಯೊಳಗೆ ಗುಪ್ತವಾಗಿರುವಂತಹ ಆತ್ಮವು ಸ್ವತಂತ್ರವಾಗಿದ್ದು ಸಂಪೂರ್ಣ ಪವಿತ್ರರಾಗಿದ್ದಾರೆ. ಆದರೆ ಜ್ಞಾನ ಸೂರ್ಯನ ಪ್ರಕಾಶದ ಅಭಾವದಿಂದ ಅವರೆಲ್ಲರೂ
ತಮ್ಮನ್ನ ಪತಿತ, ದುಃಖಿ, ಅಜ್ಞಾನಿ ಎಂದು ಅನುಭವ ಮಾಡುತ್ತಿದ್ದಾರೆ. ಆದರೆ ಸತ್ಯ ಜ್ಞಾನದ ಪ್ರಕಾಶವು ದೊರೆತ ನಾನು ಆತ್ಮ ಎಲ್ಲರೊಳಗೆ ಆ ಸಂಪೂರ್ಣ ಪವಿತ್ರತೆಯನ್ನು ನಾನು ದರ್ಶನ ಮಾಡುತ್ತಿದ್ದೇನೆ. ರೋಲ್ನಲ್ಲಿ ಇರುವಂತಹ ಅಪವಿತ್ರತೆ, ವಿಕರ್ಮ ಇವು ಕೇವಲ ಡ್ರಾಮಾ ಅನುಸಾರ ಸಿಕ್ಕಿರುವಂತಹ ನಾಟಕದ ದೃಶ್ಯಗಳು ಮಾತ್ರ. ಆದರೆ ಎಲ್ಲರೊಳಗೆ ಇರುವ ಮನುಷ್ಯ ಜೀವನದ ಒಳಗೆ ಇರುವಂತಹ ಸರ್ವ ಆತ್ಮರೂ ಸಹ ಪವಿತ್ರರೇ ಆಗಿದ್ದಾರೆ. ಹೀಗಾಗಿ ನನ್ನ ಪವಿತ್ರ ದೃಷ್ಟಿಯು ಎಲ್ಲರೊಳಗಿನ ಸಂಪೂರ್ಣ ಪವಿತ್ರತೆಯನ್ನ ದರ್ಶನ ಮಾಡುತ್ತಿದೆ. ನನಗೀಗ ಅರ್ಥವಾಗಿ ಬಿಟ್ಟಿದೆ. ಅಪವಿತ್ರತೆ ರೋಲ್ನಲ್ಲಿದೆ, ಅಂಧಕಾರ ರೋಲ್ನ ಮನಸ್ಸಿನಲ್ಲಿ ಇದೆ. ನಾನು ಇವೆಲ್ಲವುಗಳಿಂದ ಸದಾ ಮುಕ್ತ, ನ್ಯಾರ ಹಾಗೂ ಸ್ವತಂತ್ರವಾಗಿದ್ದೇನೆ. ಹೀಗಾಗಿ ಈ ಪತಿತವಾಗಿರುವ ರೋಲ್ನ ಮನಸ್ಸನ್ನ, ಈ ಪತಿತ ಮನಸ್ಸನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡಿ, ಈ ಬುದ್ಧಿಯನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ, ನಾನು ತಂದೆಯ ಸಂಘದಲ್ಲಿ ಜೊತೆಯಲ್ಲಿ ಅನುಭವ ಮಾಡುತ್ತಿದ್ದೇನೆ. ನಾನೀಗ ಪರಮಾತ್ಮ ತಂದೆ ಜ್ಞಾನ ಸೂರ್ಯನ ಮಡಿಲಲ್ಲಿ, ಮಾಸ್ಟರ್ ಜ್ಞಾನ ಸೂರ್ಯನ ಸ್ವರೂಪದಲ್ಲಿ ಕಂಬೈನ್ಡ್ ಆಗಿರುವ ಅನುಭವ ಮಾಡುತ್ತಿರುವೆನು. ನಾನು ಆತ್ಮನ ಸಂಪೂರ್ಣ ಪವಿತ್ರತೆಯ ಪ್ರಕಾಶ, ರೂಹಾನಿ ರಾಯಲ್ಟಿ ಅರ್ಥಾತ್ ಆತ್ಮೀಯ ಘನತೆ ಹಾಗೂ ಆತ್ಮೀಯ ಪರ್ಸನಾಲಿಟಿ ಅರ್ಥಾತ್ ಪವಿತ್ರ ವ್ಯಕ್ತಿತ್ವದ ಅನುಭವ ಮಾಡುತ್ತಿರುವೆನು. ನನ್ನೊಳಗಿನ, ನನ್ನ ಮೂಲಕ ಹರಡುತ್ತಿರುವಂತಹ ಪವಿತ್ರ ಪ್ರಕಾಶ, ಶಕ್ತಿಯ ಪ್ರಕಂಪನಗಳು ಈ ಜಗತ್ತಿನ ಆತ್ಮರ ವ್ಯಕ್ತಿತ್ವವನ್ನ ಪ್ರಕಾಶಿತ ಮಾಡುತ್ತಿದೆ. ನಾ ಆತ್ಮನ ರೂಹಾನಿ ರಾಯಲ್ಟಿ ಹಾಗೂ ಪರ್ಸನಾಲಿಟಿಯ ಪ್ರಕಾಶವು ಸೂರ್ಯನ ಸಮಾನ ತೇಜೋಮಯವಾಗಿ ಹೊಳೆಯುತ್ತಾ ಸರ್ವ ಆತ್ಮರ ಮನಸ್ಸನ್ನ ಪ್ರವೇಶ ಮಾಡುತ್ತಿವೆ. ಅವರ ಹೃದಯದಲ್ಲಿ ಪರಮಾತ್ಮನ ಪ್ರೇಮದ ದಿವ್ಯತೆಯ ಜಾಗೃತಿಯನ್ನ ಮಾಡಿಸುತ್ತಿವೆ. ನಾನು ಆತ್ಮ ನಿರಂತರವಾಗಿ ಇದೇ ಸ್ಮೃತಿಯಲ್ಲಿ, ಈ ಪ್ರವಾಹದಲ್ಲಿ ಅನುಭವಿಸುತ್ತಿದ್ದೇನೆ. ಜ್ಞಾನ ಸೂರ್ಯನ ಪ್ರಕಾಶದ ಮಡಿಲಲ್ಲಿ ಮಾಸ್ಟರ್ ಜ್ಞಾನ ಸೂರ್ಯನಾಗಿ ಹೊಳೆಯುತ್ತಾ ಪ್ರಕಾಶಿಸುತ್ತಾ ಜಗತ್ತಿಗೆ ಪವಿತ್ರತೆಯ ಬೆಳಕನ್ನು ಕೊಡುವುದರಲ್ಲಿ ನಿರಂತರವಾಗಿ ಶ್ರೇಷ್ಠ ವೈಬ್ರೇಷನ್ಸ್ ಹಾಗೂ ಶುಭ ವೃತ್ತಿ ನನ್ನ ಮೂಲಕ ನಿರಂತರ ಹರಡುತ್ತಿದೆ. ಎಷ್ಟೊಂದು ಶುದ್ಧತೆ,
ಎಷ್ಟು ಪರಮ ಪವಿತ್ರ ಮಡಿಲು ನನಗೆ ಪ್ರಾಪ್ತವಾಗಿದೆ. ಜೋ ಪಾನಾ ಥಾ ಪಾಲಿಯ. ನಾನು ಪಡೆಯಬೇಕಾಗಿರುವುದೆಲ್ಲವನ್ನ ಪಡೆದುಕೊಂಡಿದ್ದೇನೆ. ನಾನು ಆತ್ಮನಾಗಿದ್ದೇನೆ ಎಂಬ ಅರಿವೇ ಸಂಪೂರ್ಣತೆಯ ಅನುಭವ ಮಾಡಿಸುತ್ತಿದೆ. ಇದೇ ನನ್ನ ಪರಮಶ್ರೇಷ್ಠ ಪದವಿಯಾಗಿದೆ. ಕೇವಲ ನಾನು ಆತ್ಮ, ಅವಿನಾಶಿ ಆತ್ಮನೆಂಬ ಅರಿವೇ ನನ್ನನ್ನು ಮಹಾನತೆಯ ಅನುಭವ ಮಾಡಿಸುತ್ತಿದೆ. ಆದರೆ ಸಂಪೂರ್ಣ ಪವಿತ್ರ ಆತ್ಮನೂ ಸಹ ನಾನೇ ಆಗಿದ್ದೇನೆಂಬ ಈ ಒಂದು ಪ್ರಕಾಶವು ನನ್ನನ್ನು ಪರಮಾತ್ಮನ ಸಮಾನ ದಿವ್ಯತೆಯ ಅನುಭೂತಿ ಮಾಡಿಸುತ್ತಿದೆ. ಎಷ್ಟು ಹಗುರತೆ, ಎಷ್ಟೊಂದು ದಿವ್ಯ ಪ್ರಕಾಶ. ಇದೇ ನನ್ನ ದಿವ್ಯ ಅಸ್ತಿತ್ವವೂ ಆಗಿದೆ. ನನ್ನ ಆತ್ಮನ ಸೌಂದರ್ಯವೂ ಆಗಿದೆ. ಸಂಪೂರ್ಣ ಪವಿತ್ರತೆಯೇ ನನ್ನ ಆತ್ಮೀಯ ಘನತೆ ಹಾಗೂ ದಿವ್ಯ ವ್ಯಕ್ತಿತ್ವದ ಆಧಾರವಾಗಿದೆ. ನಾನೀಗ ಪರಮಾತ್ಮ ತಂದೆಯ ಜೊತೆಯಲ್ಲಿ ಸಾಥಿಯಾಗಿ ಸಾಕ್ಷಿತನದ ಸೀಟ್ ಮೇಲೆ ಕುಳಿತು ಈ ಜಗತ್ತನ್ನ ತಂದೆಯ ದೃಷ್ಟಿಕೋನದಂತೆ ದಿವ್ಯ ದೃಷ್ಟಿಯ ಮೂಲಕ ಈ ಜಗತ್ತನ್ನ ನೋಡುತ್ತಿರುವೆ. ಈ ಜಗತ್ತಿನ ಆಟವನ್ನು ನೋಡುತ್ತಿರುವೆ. ನನಗೀಗ ನಾಟಕದ ಯಾವ ಬಂಧನ, ಯಾವ ಸಮಸ್ಯೆಯೂ ಕೂಡ ನನ್ನನ್ನು ಬಂಧಿಸಲಾರದು. ನಾಟಕ ನೋಡುತ್ತಿದ್ದರೂ ಕೂಡ ನಾಟಕದ ಪ್ರಭಾವದಿಂದ ಮುಕ್ತವಾಗಿದ್ದೇನೆ. ರೋಲ್ನ ಪ್ರಭಾವದಿಂದಲೂ ಮುಕ್ತ. ಸದಾ ಖುಷಿಯಲ್ಲಿ ಪಡೆಯಬೇಕಾಗಿರುವುದನ್ನ ಪಡೆದಿರುವೆನೆಂಬ ನಶೆಯಲ್ಲಿ, ಖುಷಿಯಲ್ಲಿ ನಿರಂತರ ಅನುಭವ ಮಾಡುತ್ತಿದ್ದೇನೆ. ಓಂ ಶಾಂತಿ, ಓಂ ಶಾಂತಿ.